ಕೋಪ ನಿಮ್ಮ ಜೀವನವನ್ನ ಹಾಳು ಮಾಡ್ತಾ ಇದೆಯಾ? ನಿಮ್ಮ ಜೀವನವನ್ನ ಕೋಪನೇ ನಿಯಂತ್ರಣ ಮಾಡ್ತಾ ಇದೆಯಾ? ಹಾಗಾದ್ರೆ ಈ ಒಂದೇ ಒಂದು ಸತ್ಯ ತಿಳಿದ್ರೆ ಕೋಪನೇ ಖಂಡಿತವಾಗ್ಲೂ ನಿಮ್ಮನ್ನ ಬಿಟ್ಟು ಹೋಗುತ್ತೆ. ಒಂದೇ ಒಂದು ನಿಮಿಷದ ಕೋಪ ಕೆಲವೊಮ್ಮೆ ಇಡೀ ಜೀವನವನ್ನ ನಾವು ಪಶ್ಚಾತ್ತಾಪ ಪಡುವಂತೆ ಮಾಡುತ್ತೆ. ಇನ್ನೂ ಕೆಲವೊಂದ್ಸರಿ ಕೋಪದಲ್ಲಿ ನಾವು ಮಾತಾಡಿದಂಥ ಒಂದೇ ಒಂದು ಮಾತು ಎಷ್ಟೋ ವರ್ಷಗಳ ಕಾಲ ಕಟ್ಟಿರುವಂಥ ಸಂಬಂಧವನ್ನೇ ಒಡೆದು ಛಿದ್ರ ಮಾಡಿ ದೂರ ಮಾಡಾಕತ್ತೆ. ನಾವು ಕೋಪದಲ್ಲಿ ತೆಗೆದುಕೊಂಡಂತಹ ಯಾವುದೋ ಒಂದು ನಿರ್ಧಾರ ನಮ್ಮ ಭವಿಷ್ಯವನ್ನೇ ಬದಲಾಯಿಸ್ಬಿಟ್ಟಿರುತ್ತೆ. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಕೋಪ ಬರೋದೇ ತಪ್ಪಾ? ಖಂಡಿತ ಇಲ್ಲ. ಪ್ರತಿಯೊಬ್ಬ ಮನುಷ್ಯ ಅಂದ್ರ ಮೇಲೆ ಅವನಿಗೆ ಒಂದು ಚಿಕ್ಕ ಪುಟ್ಟ ವಿಷಯಕ್ಕೆ ಕೆಲವರಿಗೆ ಕೋಪ ಬರೋದಾಗಿರ್ಬೋದು, ಅಥವಾ ಏನೋ ಒಂದು ದೊಡ್ಡ ವಿಷಯನೇ ನಡೆದಾಗ ಕೋಪ ಬರುತ್ತೆ. ಕೆಲವರಿಗೆ ವಿಷಯನೇ ಇಲ್ಲದೆ, ಕಾರಣಗಳೇ ಇಲ್ಲದೆ ಕೋಪ ಬರುವಂಥದ್ದು ಕೂಡ ಇರುತ್ತೆ. ಇತ್ತೀಚೆಗಂತೂ ದಿನ ಬೆಳಗಾದ್ರೆ ನಾವು ಪತ್ರಿಕೆಗಳಲ್ಲಾಗಿರ್ಬೋದು, ಟಿವಿ ನ್ಯೂಸ್ಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ನಾವು ಹಲವಾರು ವಿಷಯಗಳನ್ನ ಕೇಳ್ತಾನೆ ಇರ್ತೀವಿ. ಗಂಡ ಹೆಂಡತಿ ಮಧ್ಯದಲ್ಲಿ ಬಿರುಕಾಯ್ತು, ಅವರ ಸಂಸಾರ ಒಡೆದು ಹೋಯ್ತು, ಅಲ್ಲಿ ಹಾಗಾಯ್ತು, ಇಲ್ಲಿ ಹೀಗಾಯ್ತು, ಅಲ್ಲೆಲ್ಲೋ ಹೊಡೆದಾಟ, ಇಲ್ಲೆಲ್ಲೋ ಬಡದಾಟ ಅಂತ ಬರೀ ಇಂಥದೇ ವಿಷಯಗಳನ್ನ ನಾವು ಕೇಳ್ತಾನೆ ಇರ್ತೀವಿ. ಇದು ಎಲ್ಲದಕ್ಕೂ ಕೂಡ ಮೂಲ ಕಾರಣನೇ ಕೋಪ ಆಗಿರುತ್ತೆ. ಆ ಒಂದು ಕ್ಷಣದಲ್ಲಿ ಆ ಕೋಪವನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ರೆ ಅಥವಾ ಇಟ್ಕೊಂಡ್ರೆ ಖಂಡಿತವಾಗ್ಲೂ ನಮ್ಮ ಜೀವನನೂ ಸುಂದರವಾಗುವುದು ಅಲ್ಲದೆ ವ್ಯಕ್ತಿತ್ವ ಕೂಡ ಸುಂದರವಾಗಿ ಬಲಿಷ್ಠವಾಗಿರುತ್ತೆ. ಗಂಡ ಹೆಂಡತಿಯರ ಮಧ್ಯದಲ್ಲಿ ಯಾವಾಗಲೂ ಜಗಳ ನಡೀತಾನೆ ಇರುತ್ತೆ. ಇದಕ್ಕೆಲ್ಲದೂ ಕಾರಣ ಕೋಪನೇ ಆಗಿರುತ್ತೆ. ಗಂಡ ಪ್ರತಿಯೊಂದು ವಿಷಯಕ್ಕೂ ಹೆಂಡತಿಯ ಕಡೆ ಬೆರಳು ಮಾಡಿ ತೋರಿಸ್ತಾನೇ ಇರ್ತಾರೆ. ಅದು ಅಲ್ಲಿಟ್ಟಿದ್ದು ಸರಿಯಾಗಿಲ್ಲ, ನನ್ನ ಬಟ್ಟೆ ಸಿಗ್ತಾ ಇಲ್ಲ, ನನಗೆ ಸ್ನಾನಕ್ಕೆ ಏನು ಸಿದ್ಧತೆ ಮಾಡಿಲ್ಲ, ನನಗೆ ಹಾಗೆ ಮಾಡಿಲ್ಲ, ನನಗೆ ಹೀಗೆ ಮಾಡಿಲ್ಲ, ನನಗೆ ತಿಂಡಿ ಸರಿ ಇಲ್ಲ, ಈ ತಿಂಡಿ ಚೆನ್ನಾಗಿಲ್ಲ, ಇದನ್ನು ತಿಂದು ತಿಂದು ಬೋರ್ ಆಗಿದೆ, ಮಕ್ಕಳ ವಿಚಾರದಲ್ಲಿ ಮಕ್ಕಳನ್ನ ನೀನು ಸರಿಯಾಗಿ ಬೆಳೆಸ್ತಾ ಇಲ್ಲ, ಮಕ್ಕಳಿಗೆ ಸರಿಯಾಗಿ ಟೈಮ್ ಕೊಡ್ತಾ ಇಲ್ಲ, ಅವ್ರ ಬಗ್ಗೆ ನೀನು ಕಾಳಜಿ ವಹಿಸ್ತಾ ಇಲ್ಲ ಅಂತ ಪ್ರತಿ ದಿನವೂ ಕೂಡ ಗಂಡ ಒಂದಲ್ಲ ಒಂದು ವಿಚಾರದಲ್ಲಿ ಹೆಂಡತಿಗೆ ಟಾರ್ಚರ್ ಕೊಡ್ತಾನೆ ಇರ್ತಾರೆ. ಅಷ್ಟೇ ಮಾತ್ರ ಅಲ್ಲ, ಕೆಲವೊಂದಷ್ಟು ಮನೆಗಳಲ್ಲಿ ಹೆಣ್ಣು ಮಕ್ಕಳಿಂದನೂ ಕೂಡ ಗಂಡು ಮಕ್ಕಳಿಗೆ ಗಂಡನಿಗೆ ಟಾರ್ಚರ್ ಆಗ್ತಾ ಇರತ್ತೆ. ಯಾರು ಏನೋ ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ಅದು ನನಗೆ ಬೇಕು, ಇದು ನನಗೆ ಬೇಕು, ನನಗೆ ಅದನ್ನು ತಂದ್ಕೊಡಿ, ನನಗೆ ಇದು ತಂದ್ಕೊಡಿ, ನಾವು ಇವತ್ತು ಇಲ್ಲಿಗೆ ಹೋಗೋಣ, ಅಲ್ಲಿಗೆ ಹೋಗೋಣ. ಗಂಡ ಎಷ್ಟೇ ಫ್ರಸ್ಟ್ರೇಷನಲ್ಲಿ ಇದ್ರೂ ತೊಂದರೆ ಇಲ್ಲ, ಗಂಡ ಮನೆಗೆ ಆಫೀಸಿಂದ ಬರ್ತಾ ಇದ್ದಾಗೇನೆ ಈ ಕೆಲವೊಂದಷ್ಟು ಹೆಂಗಸರು ಶುರು ಮಾಡ್ಕೊಂಡ್ಬಿಡ್ತಾರೆ. ರೀ ಬನ್ನಿ ಇವತ್ತು ಊಟಕ್ಕೆ ಹೊರಗಡೆ ಹೋಗೋಣ, ಅಲ್ಲಿಗೆ ಹೋಗೋಣ, ಶಾಪಿಂಗ್ ಹೋಗೋಣ, ಇಲ್ಲಿಗೆ ಹೋಗೋಣ, ಹಾಗೆ ಮಾಡೋಣ, ಹೀಗೆ ಮಾಡೋಣ ಅಂತ ಹೇಳ್ಬಿಟ್ಟು ದಯವಿಟ್ಟು ಇದರಲ್ಲಿ ಗಂಡಂಗೆ ಆಗಿರ್ಬೋದು ಅಥವಾ ಹೆಂಡತಿಗೆ ಆಗಿರ್ಬೋದು, ಇಬ್ಬರೂ ಕೂಡ ಸ್ವಲ್ಪ ಒಬ್ಬರನ್ನ ಒಬ್ಬರು ಅರ್ಥ ಮಾಡ್ಕೊಳ್ಳೋದನ್ನ ಕಲಿಬೇಕು. ಆಗ ಇಲ್ಲಿ ಕೋಪ ಅನ್ನೋದು ಕೂಡ ಕಡಿಮೆ ಆಗುತ್ತೆ. ಹೆಂಡತಿಯ ಕೆಲಸಗಳಲ್ಲಿ ಗಂಡ ಸಹಾಯ ಮಾಡ್ತಾ ಹೋದಾಗ ಹೆಂಡತಿಯ ಮನಸ್ಸು ಕೂಡ ಶಾಂತವಾಗಿರುತ್ತೆ. ಆಗ ಅಲ್ಲಿ ಕೂಡ ಕೋಪ ಹೆಚ್ಚಾಗುವಂಥ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಹಾಗೆಯೇ ಗಂಡನ ಮನಸ್ಥಿತಿ ಮತ್ತು ಪರಿಸ್ಥಿತಿಯನ್ನು ಹೆಂಡತಿಯು ಕೂಡ ಅರ್ಥ ಮಾಡಿಕೊಂಡಾಗ ಅಲ್ಲೂ ಕೂಡ ಗಂಡನಿಗೆ ಕೋಪ ತರಿಸುವಂಥ ವಿಚಾರಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆಯೇ ಕೆಲಸ ಮಾಡೋ ಸ್ಥಳದಲ್ಲೂ ಅಷ್ಟೇ, ಈ ಬಾಸ್ ಅನ್ನೋರು ಏನಿರ್ತಾರೆ ಎಂಪ್ಲಾಯೀಸ್ ಮೇಲೆ ವಿನಾಕಾರಣ ಕೋಪ ಮಾಡ್ಕೊಳ್ತಾ ಇರ್ತಾರೆ. ಯಾಕೆಂದರೆ ಅವರ ಮೇಲಿಂದ ಅವರಿಗೆ ಒತ್ತಡ ಬರ್ತಾ ಇರೋ ಆ ಒತ್ತಡನ ತೊಗೊಂಬಂದು ಈ ಕೆಲಸದವ್ರ ಮೇಲೆ ಹೇರ್ತಾರೆ. ಹಾಗೆಯೇ ಈ ಕೆಲಸದವರು ಅವರ ಕೈ ಕೆಳಗೆ ಇರುವವರ ಮೇಲೆ ಅವರು ಕೂಡ ಕೋಪ ಮಾಡಿಕೊಂಡು ರೇಗಾಡ್ತಾ ಇರ್ತಾರೆ. ಇನ್ನು ಬಹಳಷ್ಟು ಕಡೆ ಈ ವ್ಯಾಪಾರದ ಸ್ಥಳದಲ್ಲಾಗಿರ್ಬೋದು, ಶಾಲೆಯಲ್ಲಾಗಿರ್ಬೋದು, ಹೊರಗಡೆ ಬೇರೆ ಎಲ್ಲೋ ಇನ್ನಾಗಿರ್ಬೋದು, ಚಿಕ್ಕ ಚಿಕ್ಕ ವಿಚಾರಗಳಿಗೂ ಕೂಡ ವಿನಾಕಾರಣ ಕಾಲು ಕೆರ್ಕೊಂಡು ಜಗಳ ಮಾಡಿ ಅದನ್ನು ಅತಿರೇಕಕ್ಕೆ ತಗೊಂಡು ಹೋಗ್ತಾರೆ. ಇದು ಎಲ್ಲದಕ್ಕೂ ಕಾರಣನೇ ಮೂಲ ನಮಗೆ ಕೋಪ ಆಗಿರುವಂಥದ್ದು. ಹಾಗಾಗಿ ನಾವು ಸಾಧ್ಯವಾದಷ್ಟು ನಮ್ಮಿಂದನೇ ನಾವು ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಕಲಿತಾಗ ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ನಾವು ಪರಿಹಾರವನ್ನು ಕಂಡುಕೊಳ್ಬೋದಾಗಿದೆ. ಇಲ್ಲಿ ಕೋಪ ಬರೋದು ಖಂಡಿತವಾಗ್ಲೂ ತಪ್ಪಲ್ಲ, ಆದರೆ ಅದೇ ಕೋಪವನ್ನ ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ದೇ ಇರುವಾಗ ಅಲ್ಲಿ ಆಗೋದು ದೊಡ್ಡ ತಪ್ಪು. ಹಾಗಾಗಿ ಇವತ್ತು ನಾನು ಈ ವಿಡಿಯೋದಲ್ಲಿ ತಿಳಿಸಿರುವಂಥ ಒಂದಷ್ಟು ವಿಷಯಗಳು, ಒಂದಷ್ಟು ಸಲಹೆಗಳು, ಒಂದಷ್ಟು ಟಿಪ್ಸ್ಗಳನ್ನು ನೀವು ನಿಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ತು ಅಂತ ಅಂದರೆ ಖಂಡಿತವಾಗ್ಲೂ ಈ ಕೋಪವನ್ನು ನಾವು ಕಂಟ್ರೋಲಲ್ಲಿ ಇಟ್ಕೋಬೋದು. ಹಾಗೆಯೇ ಕೂಡ ನಾವು ಇದರಿಂದ ನಮ್ಮ ಜೀವನವನ್ನು ಕೂಡ ನಾವು ಸಂಪೂರ್ಣವಾಗಿ ಬದಲಾಯಿಸ್ಕೋಬೋದು. ಹಾಗಾದರೆ ಅದನ್ನು ಮುಂದೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವು ಇದೇ ಮೊದಲು ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನ ಕೂಡ ಮರಿಬೇಡಿ. ಇಲ್ಲಿ ಮುಖ್ಯವಾಗಿ ನಾವು ಏನು ತಿಳ್ಕೋಬೇಕಪ್ಪ ಅಂದರೆ, ಮೊದಲನೇದಾಗಿ ಕೋಪ ಯಾಕೆ ಬರುತ್ತೆ ಅನ್ನುವಂಥದ್ದನ್ನು. ಕೋಪ ಖಂಡಿತವಾಗ್ಲೂ ಶತ್ರು ಅಲ್ಲ, ಅದು ನಮ್ಮ ಮನಸ್ಸಿನದೇ ಒಂದು ಪ್ರತಿಕ್ರಿಯೆ ಆಗಿರುತ್ತೆ. ಕೆಲವೊಮ್ಮೆ ನಮಗೆ ಬೇಕಾದಂತೆ ಕೆಲಸಗಳು ನಡೆದಿದ್ದಾಗ ಕೋಪ ಬರುವಂಥದ್ದಾಗಿರ್ಬೋದು, ಯಾರಾದರೂ ನಮ್ಮನ್ನು ಅವಮಾನ ಮಾಡಿದಾಗ ಕೋಪ ಬರ್ಬೋದು, ನಮ್ಮನ್ನು ಯಾರು ಅರ್ಥ ಮಾಡ್ಕೊಳ್ತಿಲ್ಲ ಅಂತ ಕೋಪ ಬರುತ್ತೆ, ನಾವೇನೋ ಒಂದು ನಿರೀಕ್ಷೆ ಇಟ್ಕೊಂಡಿರ್ತೀವಿ, ಆ ನಿರೀಕ್ಷೆ ಆಗದೇ ಇದ್ದಾಗ ಕೋಪ ಬರುವಂಥದ್ದಾಗಿರ್ಬೋದು, ಅಮ್ಮ ಮಕ್ಕಳಿಗೆ ಬೈದಾಗ ಕೋಪ ಬರುವಂಥದ್ದಾಗಿರ್ಬೋದು,
ಬಾಸು ಎಂಪ್ಲಾಯಿಗಳ ಮೇಲೆ ಕೋಪ ಮಾಡ್ಕೊಳ್ಳೋಂಥದ್ದಾಗಿರ್ಬೋದು. ಬಾಸ್ ವಿನಾಕಾರಣ ಬೈತಾರೆ ಅಂತ ಎಂಪ್ಲಾಯೀಸ್ಗಳು ಕೋಪ ಮಾಡ್ಕೊಳ್ಳೋದಾಗಿರ್ಬೋದು. ಕೆಲಸದ ಸ್ಥಳದಲ್ಲಿ ಕೆಲಸ ಆಗಿಲ್ಲ ಅಂತ ಯಜಮಾನ ಕೋಪ ಮಾಡ್ಕೋಬಹುದು. ಶಾಲೆಯಲ್ಲಿ ಶಿಕ್ಷಕರು ಮಕ್ಕಳ ಮೇಲೆ, ಸ್ಟೂಡೆಂಟ್ಸ್ ಮೇಲೆ ಕೋಪ ಮಾಡ್ಕೋಬಹುದು. ಹೀಗೆ ಹಲವಷ್ಟು ಕಾರಣಗಳಿವೆ ಕೋಪ ಬರೋದಕ್ಕೆ. ಆದರೆ ನಾವು ಗಮನಿಸಬೇಕಾದ ಒಂದು ವಿಷಯ ಏನು ಅಂತಂದ್ರೆ, ಈ ಕೋಪಕ್ಕೆ ಕಾರಣ ಬೇರೆ ಯಾವುದು ವ್ಯಕ್ತಿ ಅಲ್ಲ, ನಮ್ಮ ಮನಸ್ಸಿನ ಪ್ರತಿಕ್ರಿಯೆಯೇ ಅದಕ್ಕೆ ಕಾರಣ ಆಗಿರುತ್ತೆ. ಇವಾಗ ಉದಾಹರಣೆಗೆ ನಾವು ಒಂದು ವಿಷಯನ ಇಬ್ಬರಿಗೆ ಹೇಳೋಣ. ಒಂದೇ ವಿಚಾರನ ಎರಡು ವ್ಯಕ್ತಿ ಹತ್ರ ಹೇಳಿದಾಗ ಆ ಒಂದೇ ವಿಚಾರಕ್ಕೆ ಒಂದು ವ್ಯಕ್ತಿ ನಗ್ತಾನೆ, ಹಾಗೇನೆ ಇನ್ನೊಬ್ಬ ವ್ಯಕ್ತಿ ಅದೇ ವಿಚಾರಕ್ಕೆ ಕೋಪ ಮಾಡ್ಕೊಳ್ತಾನೆ. ಅಂದರೆ ಇಲ್ಲಿ ಸಮಸ್ಯೆ ಇರೋದು ಖಂಡಿತವಾಗ್ಲೂ ಮಾತಿನಲ್ಲಿ ಅಲ್ಲ, ಅದನ್ನ ನಾವು ಹೇಗೆ ತೆಗೆದುಕೊಳ್ತೀವಿ ಅನ್ನೋದ್ರ ಮೇಲೆ ವಿಷಯ ಇರೋದು. ಒಟ್ಟಾರೆಯಾಗಿ ಈ ಕೋಪದಿಂದ ಆಗೋದು ಒಂದು ದೊಡ್ಡ ನಷ್ಟ ಮಾತ್ರ. ನಾವು ಒಂದ್ಸಲಿ ಯೋಚನೆ ಮಾಡೋಣ. ಕೋಪದಲ್ಲಿ ನೀವು ಹೇಳಿದಂತಹ ಒಂದು ಮಾತನ್ನ ನೀವು ಹಿಂದೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಹೇಗೆ ಒಡೆದ ಗಾಜನ್ನ ಮತ್ತೆ ನಾವು ಮೊದಲಿನಂತೆ ಮಾಡೋದಕ್ಕೆ ಆಗುದಿಲ್ವೋ, ಈ ಕೋಪದಲ್ಲಿ ಆಡಿದ ಮಾತುಗಳು ಕೂಡ ನಮ್ಮ ಎದುರಿಗೆ ಇರುವಂತಹವರ ಹೃದಯದಲ್ಲಿ ಒಂದು ದೊಡ್ಡ ಗಾಯನೇ ಮಾಡಿಬಿಟ್ಟಿರುತ್ತೆ. ಹೇಗೆ ಗಾಯ ವಾಸಿಯಾದ್ರೂ ಕಲೆ ಮಾಯಲ್ಲ ಅಂತಾರಲ್ವಾ, ಆ ಥರ ಕೋಪ ಬಂದಾಗ ನಾವು ಗೆದ್ದಿದ್ದೀವಿ ಅಂತ ನಮಗನ್ನಿಸ್ಬೋದು. ಆದರೆ ನಿಜವಾಗ್ಲೂ ಅಲ್ಲಿ ಸೋಲೋದು ನಾವು. ನಮ್ಮ ಸಂಬಂಧಗಳು ಸೋಲುತ್ತೆ, ನಮ್ಮ ಸಂತೋಷ, ನಮ್ಮ ಮನಸ್ಸಿನ ಶಾಂತಿ ಸೋಲುತ್ತೆ. ಅವನೇನೇ ಹೇಳ್ದ, ನಾನು ಅವನಿಗೆ ಅದನ್ನು ತಿರುಗಿಸಿ ಹೇಳಿಬಿಟ್ಟೆ, ನನಗೆ ಸಮಾಧಾನ ಆಯ್ತಪ್ಪ ಅಂತ ನಾವು ಕೋಪದಲ್ಲಿ ಅಂದ್ಕೊಳ್ತೀವಿ. ಆದರೆ ಅಲ್ಲಿ ಒಂದು ದೊಡ್ಡ ನಷ್ಟನೇ ಆಗೋಗಿರುತ್ತೆ ಅನ್ನೋದು ನಮಗೆ ಆ ಸಮಯದಲ್ಲಿ ಅರ್ಥ ಆಗೋದಿಲ್ಲ. ಬದಲಿಗೆ ಒಂದಷ್ಟು ಸಮಯಗಳು ಕಳೀತಾ 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 ಕೋಪದಿಂದ ನಾವು ಏನು ಕಳ್ಕೊಂಡ್ವಿ ಅನ್ನೋದು ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಈ ಕೋಪಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಚಿಕ್ಕದಾದ ಒಂದು ಕಥೆ. ಒಂದೂರಲ್ಲಿ ಒಬ್ಬ ತಂದೆ ತನ್ನ ಮಗನಿಗೆ ಪ್ರತಿದಿನ ಕೂಡ ಕೋಪ ಬಂದಾಗ ಗೋಡೆಯ ಮೇಲೆ ಒಂದೊಂದು ಮೊಳೆಯನ್ನ ಹೊಡೆಯೋದಕ್ಕೆ ಹೇಳ್ತಾ ಇರ್ತಾರೆ. ಮೊದಲನೇ ದಿನ ಆ ಮಗ 37 ಮೊಳೆಗಳನ್ನ ಹೊಡೆದ. ಹಾಗೆಯೇ ಒಂದು ಸ್ವಲ್ಪ ದಿನಗಳು ಕಳೀತಾ ಕಳೀತಾ ತನ್ನ ಕೋಪವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ಆ ಮಗ ಕಲ್ತ. ನಂತರ ತಂದೆ ಹೇಳ್ತಾರೆ, ಇನ್ನು ಮುಂದೆ ನಿನಗೆ ಕೋಪ ಬಂದಾಗ ಆ ಕೋಪವನ್ನ ನೀನು ನಿಯಂತ್ರಿಸಿದ ನಂತರ ಗೋಡೆ ಮೇಲೆ ಹೊಡೆದಿರುವಂತಹ ಒಂದೊಂದು ಮೊಳೆಗಳನ್ನ ತೆಗಿತಾ ಹೋಗು ಅಂತ ತಂದೆ ಮಗನಿಗೆ ಹೇಳಿದಾಗ, ಕೊನೆಗೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಎಲ್ಲ ಮೊಳೆಗಳನ್ನ ಕೂಡ ಮಗ ಒಂದೊಂದೇ ಸರಿ ಕೋಪವನ್ನ ಕಂಟ್ರೋಲ್ ಮಾಡ್ತಾ ಮಾಡ್ತಾ ತೆಗಿತಾನೆ ಹೋಗ್ತಾನೆ. ನಂತರ ತಂದೆ ಮಗನನ್ನ ಗೋಡೆ ಹತ್ರ ಕರ್ಕೊಂಡು ಹೋಗಿ ಈ ತರ ಹೇಳ್ತಾರಂತೆ, ಮೊಳೆಯನ್ನ ಎಲ್ಲವನ್ನು ತೆಗ್ದಿದೀಯಾ, ಆದರೆ ಗೋಡೆಯಲ್ಲಿರುವ ರಂಧ್ರಗಳು ಇನ್ನೂ ಕೂಡ ಹಾಗೇನೆ ಇದೆ ಅಂತ. ಅಂದ್ರೆ ಇದರಲ್ಲಿ ಇರುವಂತಹ ಒಂದು ಅರ್ಥ ಏನು ಅಂತ ಅಂದ್ರೆ, ಕೋಪದಲ್ಲಿ ನಾವು ಹೇಳಿದಂತಹ ಮಾತುಗಳು ಬಹುಶಃ ಕಾಲ ಕಳೆದಂತೆ ಮರ್ತು ಹೋಗ್ಬೋದು, ಆದರೆ ಅದರ ಕಲೆ, ಅದರ ಗಾಯ ಹಾಗೇನೆ ಉಳ್ಕೊಂಡಿರುತ್ತೆ. ಕಡೆಗೆ ಈ ವಿಷಯ ಮಗನಿಗೆ ಅರ್ಥ ಆಗಿ ತಂದೆ ಹತ್ರ ಕ್ಷಮೆ ಕೇಳ್ತಾನೆ. ಹಾಗೇನೆ ನಾವು ಕೂಡ ನಾವು ಮಾಡಿರುವಂತಹ ವ್ಯಕ್ತಿ ಹತ್ರ ನಾವು ಕ್ಷಮೆಯನ್ನ ಕೇಳ್ಬೋದು, ಆದ್ರೆ ಅಲ್ಲಿ ಆ ಗಾಯದ ಕಲೆ ಮಾಯ ಆಗಿರೋದಿಲ್ಲ. ಈ ಅನುಭವ ಆ ವ್ಯಕ್ತಿಗೂ ಕೂಡ ಆಗಿರುತ್ತೆ, ಹಾಗೇನೆ ನಮ್ಮ ಜೀವನದಲ್ಲೂ ಕೂಡ ನಮಗೆ ಆಗಿರುತ್ತೆ. ಯಾರೋ ನಮಗೆ ಏನೋ ಕಾರಣ ಇದ್ದೋ ಕಾರಣ ಇಲ್ದೇನೋ ಬೈದಿರ್ತಾರೆ, ಅದರಿಂದ ನಮಗೆ ನೋವಾಗಿರುತ್ತೆ. ಅವ್ರು ನಮಗೆ ತುಂಬಾ ಹತ್ರದವರೇ ಆಗಿರ್ತಾರೆ, ಆದರೆ ಅವರು ಹೇಳಿರುವಂತಹ ಮಾತು ನಮಗೆ ಖಂಡಿತವಾಗ್ಲೂ ನಾವು ಸಾಯೋವರೆಗೂ ನೆನಪಿರುತ್ತೆ. ಏನೋ ಹೋಗ್ಲಿ ಬಿಡು ಸಂಬಂಧ ಅಂತ ನಾವು ಅದನ್ನು ಮರೆತು ಸರಿಪಡ್ಕೊಳ್ಳೋ ಪ್ರಯತ್ನನ ಮಾಡ್ತೀವಿ, ಆದರೆ ಆ ಆಡ್ದಂತಹ ಮಾತುಗಳು ಮಾತ್ರ ನಮಗೆ ಯಾವತ್ತೂ ಕೂಡ ನೆನಪು ಹೋಗೋದೇ ಇಲ್ಲ. ಹಾಗಾದ್ರೆ ಈ ಕೋಪವನ್ನ ನಾವು ಕೂಡ ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು. ಈ ಒಂದು 5 ಸರಳ ವಿಧಾನಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ತಾ ಹೋದ್ರೆ ಖಂಡಿತವಾಗ್ಲೂ ನಾವು ಕೋಪವನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು. ಮೊದಲನೇದಾಗಿ, ಮಾತಾಡೋದಕ್ಕೂ ಮೊದಲು ಒಂದು 10 ಸೆಕೆಂಡ್ ಮೌನವಾಗಿ ಇದ್ದು ಬಿಡಬೇಕು. ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನ ನೀಡದೇ ಇರುವಂಥದ್ದು. ಯಾರೋ ಏನೋ ಒಂದು ಹೇಳಿದಾಗ ಅದಕ್ಕೆ ನಾವು ಕೂಡಲೇ ಟಕ್ ಅಂತ ಉತ್ತರ ಕೊಟ್ಟು ಬಿಡ್ತೀವಿ, ಆದರೆ ಆ ಕೆಲಸವನ್ನ ಮಾಡೋದಕ್ಕೆ ಹೋಗಬಾರ್ದು. ಮೌನವಾಗಿ ಇದ್ದು ಬಿಡಬೇಕು. ಎರಡನೇದಾಗಿ, ಆಳವಾಗಿ ಉಸಿರನ್ನ ತಕ್ಕೋಬೇಕು. ತುಂಬಾನೇ ಕೋಪ ಬಂತು ಅಂತ ಅಂತಾಗ ಖಂಡಿತವಾಗ್ಲೂ ಎಲ್ಲರ ತಲೆ ಕೆಟ್ಟು ಹೋಗುತ್ತೆ, ಆದರೆ ನಾವು ದೀರ್ಘವಾಗಿ ಒಂದು ಉಸಿರನ್ನ ತೆಗೆದುಕೊಳ್ಬೇಕು. ಇದರಿಂದಾಗಿ ನಮ್ಮ ದೇಹ, ನಮ್ಮ ಮನಸ್ಸು ಎರಡೂ ಕೂಡ ಶಾಂತವಾಗುತ್ತೆ. ಮೂರನೇದಾಗಿ, ಆ ಸ್ಥಳದಿಂದಾನೇ ನಾವು ದೂರ ಹೋಗಬೇಕು. ಅಂದ್ರೆ ಎಲ್ಲಿ ಜಗಳದ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೋ ಆ ಸ್ಥಳದಿಂದ ನಾವು 1 ನಿಮಿಷನೂ ಕೂಡ ಅಲ್ಲಿ ನಿಂತ್ಕೊಳ್ದೆ ಹೊರಟು ಹೋಗ್ತಾ ಇರಬೇಕು. ನಂತರ ನಮಗೆ ನಾವು ಕೇಳ್ಕೋಬೇಕು, ಈ ವಿಷಯ ಇಲ್ಲಿಗೆ ಮುಗಿಯುತ್ತಾ ಅಥವಾ ಹೀಗೇನೆ ಮುಂದುವರಿಯುತ್ತಾ, ಇದ್ರ ಬಗ್ಗೆ ನಾನು ಮಾತಾಡಿದ್ರೆ ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದನ್ನ ಶಾಂತವಾಗಿ ನಮಗೆ ನಾವು ಕೇಳ್ಕೋಬೇಕು. ಇನ್ನು 5ನೇದಾಗಿ, ಕ್ಷಮಿಸೋದಕ್ಕೆ ಕಲಿಬೇಕು. ಖಂಡಿತವಾಗ್ಲೂ ಕ್ಷಮಿಸೋದ್ರಿಂದ ನಾವು ದೊಡ್ಡವರೇ ಆಗ್ತೀವಿ. ಏನೇ ವಿಷಯ ಆದರೂ ಕೂಡ ಅದನ್ನ ತುಂಬಾ ದೀರ್ಘವಾಗಿ ನಾವು ಮನಸ್ಸಿಗೆ ತಗೊಳ್ದೆ ಅದನ್ನ ಅಲ್ಲೇ ಬಿಟ್ಟು
ಆ ವಿಷಯನ ಮುಂದುವರೆಸದೆ ಮೌನವಾಗಿಯೇ ಇಟ್ಕೊಂಡು ನಡೆದಿರುವಂಥ ವಿಷಯನ ನಾವು ಕ್ಷಮಿಸೋದಕ್ಕೆ ಕಲಿಬೇಕು. ಖಂಡಿತವಾಗ್ಲೂ ನೀವು ಪ್ರಶ್ನೆ ಮಾಡ್ಬೋದು, ಯಾರು ಏನೇ ಬೈದ್ರು, ಯಾರು ಏನೇ ಹೇಳಿದ್ರು ಅದನ್ನೆಲ್ಲ ಕೇಳಿಸ್ಕೊಂಡು ನಾವು ಸುಮ್ಮನೆ ಇರಬೇಕಾ ಅಂತ. ಖಂಡಿತವಾಗ್ಲೂ ಇಲ್ಲ. ಸುಮ್ಮನೆ ಇದ್ರೆ ಖಂಡಿತವಾಗ್ಲೂ ನಮಗೆ ಪ್ರಯೋಜನ ಇದೆ. ಯಾಕೆಂದ್ರೆ ಅವ್ರು ಏನೋ ಹೇಳ್ತಾರೆ ಅಂತ ಹೇಳಿ, ಈಗ ಏನೋ ಹೇಳ್ತಾರಲ್ಲ, ನಾಯಿ ಹೊಗಳಿದ್ರೆ ದೇವಲೋಕ ಹಾಳಾಗಲ್ಲ ಅಂತ ಹೇಳ್ಬಿಟ್ಟು, ಯಾರೋ ಏನೋ ಹೇಳ್ತಾ ಇದ್ದಾರೆ, ಯಾರೋ ನಮ್ಮನ್ನ ಪ್ರಚೋದಿಸ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ನಾವು ಸುಮ್ಮನೆ ಇದ್ದಷ್ಟು ನಮಗೇನೆ ಒಳ್ಳೇದು. ಈಗ ಹೇಗೆ ನಾವು ಕೋಪದಲ್ಲಿರ್ತೀವೋ ಅವರು ಕೂಡ ಅದೇ ಕೋಪದಲ್ಲಿನೇ ಇರ್ತಾರೆ. ಹಾಗೇನೆ ಅವರಿಗೆ ನಿಧಾನವಾಗಿ ಅರ್ಥ ಆಗ್ತಾ ಹೋಗುತ್ತೆ, ನಾವು ಮಾಡಿದ ತಪ್ಪು, ನಾವು ಆ ಥರ ಮಾಡಬಾರ್ದಾಗಿತ್ತು ಅಂತ. ನಂತರ ಅವ್ರನ್ನ ಅವರೇ ತಿದ್ದುಕೊಳ್ತಾ ಹೋಗ್ತಾರೆ. ಆದರೆ ಅಲ್ಲಿ ನಾವು ಮಾತಾಡೋದಕ್ಕೆ ಹೋದ್ರೆ 1ಕ್ಕಿಂತ 9 ಆಗುವ ಸಾಧ್ಯತೆಗಳೇ ಹೆಚ್ಚು ಇರುತ್ತೆ. ಹಾಗಾಗಿ ನಿಮಗೆ ಕೋಪ ಬಂದಾಗ ನೀವು ಖಂಡಿತವಾಗ್ಲೂ ಮೌನವನ್ನು ವಹಿಸೋದಾಗಿರ್ಬೋದು, ಮಾತಾಡದೆ ಆ ಕ್ಷಣದಲ್ಲಿ ಆ ಸ್ಥಳದಿಂದನೇ ದೂರ ಹೋಗೋದಾಗಿರ್ಬೋದು, ನಡೆದಿರುವ ಘಟನೆಯನ್ನು ತುಂಬ ತೀವ್ರವಾಗಿ ಮನಸ್ಸಿಗೆ ತಗೊಳ್ದೇನೆ ಅದನ್ನು ಅಲ್ಲಿಯೇ ಬಿಟ್ಟು ಕ್ಷಮಿಸುವಂಥ ಗುಣವನ್ನು ನಾವು ಬಳಸ್ಕೊಳ್ತಾ ಹೋದಾಗ ಖಂಡಿತವಾಗ್ಲೂ ಈ ಕೋಪವನ್ನು ನಾವು ನಿಯಂತ್ರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈ ಕೋಪ ಬಂದಾಗ ನಾವು ಮೌನವಾಗಿ ಇರೋದ್ರಿಂದ ಖಂಡಿತವಾಗಲೂ ನಾವು ಅಸಹಾಯಕರು ಅಥವಾ ನಮಗೆ ಮಾತಾಡೋದಕ್ಕೆ ಬರಲ್ಲ ಅಥವಾ ಎದುರಿಗಿರುವಂತಹ ವ್ಯಕ್ತಿ ತುಂಬ ಬಲಿಷ್ಠನೋ ಅಂತ ಅಲ್ಲ. ಆ ಮೌನ ನಮ್ಮ ಮನಃಶಾಂತಿಯನ್ನು ಕಾಪಾಡಿಕೊಳ್ಳುತ್ತೆ ಅಷ್ಟೇ. ಕೊನೆಯದಾಗಿ ಜೀವನದಲ್ಲಿ ಒಂದು ದೊಡ್ಡ ಸತ್ಯವನ್ನು ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತ ಅಂದರೆ, ಕೋಪ ಬಂದ ಮಾತ್ರಕ್ಕೆ ನಾವು ಕೆಟ್ಟವರು ಅಂತ ಅಲ್ಲ. ಆದರೆ ಅದೇ ಕೋಪವನ್ನು ನಾವು ನಿಯಂತ್ರಣ ಮಾಡದೇ ಇದ್ದರೆ ನಮ್ಮ ಜೀವನವನ್ನೇ ಆ ಕೋಪ ನಿಧಾನವಾಗಿ ಹಾಳು ಮಾಡ್ತಾ ಹೋಗುತ್ತೆ. ಬಲಿಷ್ಠ ವ್ಯಕ್ತಿ ಆಗುವುದು ಅಂತ ಅಂದರೆ ಜಗಳದಲ್ಲಿ ಗೆಲ್ಲುವುದು ಅಂತ ಅಲ್ಲ. ತನ್ನ ಕೋಪವನ್ನು ತಾನೇ ಗೆದ್ದು ನಿಲ್ಲುವುದೇ ನಿಜವಾದ ಬಲಿಷ್ಠವಾದ ವ್ಯಕ್ತಿ. ಹಾಗೇನೆ ಇಲ್ಲಿ ಜಗಳ ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ ಅಂತ ಅನ್ಸುತ್ತೋ ಆಗ ನಾವು ನಮ್ಮ ಧ್ವನಿಯನ್ನು ತಗ್ಗಿಸಿ ಮಾತಾಡೋದು, ಅಂದರೆ ವಾಯ್ಸನ್ನು ರೇಸ್ ಮಾಡ್ದೇನೆ ನಾವು ನಿಧಾನವಾಗಿ ಅವ್ರ ಜೊತೆ ಮಾತಾಡಿ ಅವರ ಕೋಪವನ್ನು ಕೂಡ ಸಾಧ್ಯವಾದಷ್ಟು ಶಾಂತವಾಗಿಸೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಹಾಗೇನೆ ಇದು ಅಷ್ಟೇ ಅಲ್ಲದೆ ಇದೆಲ್ಲದಕ್ಕಿಂತ ಮುಂಚೆ ನಾವು ನಮ್ಮ ದೇಹವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕ್ಕೆ ಬೇಕಾಗಿರುವಂತಹ ಧ್ಯಾನ, ಯೋಗ ಹಾಗೂ ವ್ಯಾಯಾಮ ಆಗಿರ್ಬೋದು, ನಿದ್ರೆ ಆಗಿರ್ಬೋದು, ಅಥವಾ ದೇವರ ಸ್ಮರಣೆಯನ್ನು ಮಾಡೋದಾಗಿರ್ಬೋದು, ಇವುಗಳನ್ನು ಮಾಡೋದ್ರಿಂದ ಕೂಡ ನಮಗೆ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಇವು ಕೂಡ ಸಹಾಯ ಮಾಡುತ್ತೆ. ಪ್ರತಿದಿನ 10ರಿಂದ 15 ನಿಮಿಷಗಳ ಕಾಲ ಧ್ಯಾನವನ್ನು ಮಾಡಿ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಬೋದು. ಹಾಗೆಯೇ ದಿನದಲ್ಲಿ ಸಾಕಷ್ಟು ನಿದ್ರೆಯನ್ನು ಕೂಡ ನಾವು ಮಾಡಬೇಕು. ಇದರಿಂದ ಕೂಡ ನಮ್ಮ ಮನಸ್ಸು ಹಿಡಿತದಲ್ಲಿ ಇರುತ್ತೆ. ಇನ್ನು ದಿನದಲ್ಲಿ ಒಂದು 20ರಿಂದ 30 ನಿಮಿಷಗಳು ಅಥವಾ ನಮಗೆ ಸಾಧ್ಯವಾದಷ್ಟು ವ್ಯಾಯಾಮವನ್ನು ಮಾಡ್ಬೋದು. ಯೋಗವನ್ನು, ವ್ಯಾಯಾಮವನ್ನು ಅಥವಾ ನಡಿಗೆಯ ವ್ಯಾಯಾಮವನ್ನು ಕೂಡ ನಾವು ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಇರುವಂಥ ಒತ್ತಡಗಳು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆಯೇ ಪ್ರತಿನಿತ್ಯ ದೇವರಲ್ಲಿ ಒಂದು ಸ್ವಲ್ಪ ಹೊತ್ತು ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡೋದ್ರಿಂದನೂ ಕೂಡ ಇದು ಕೂಡ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತೆ. ಹೇಗೆ ನಮ್ಮ ದೇಹ ಶುದ್ಧವಾಗ್ತಾ ಇದ್ದ ಹಾಗೇನೆ ನಮ್ಮ ಮನಸ್ಸು ಕೂಡ ಶಾಂತವಾಗುತ್ತೋ, ಅಂದರೆ ಹೇಗೆ ನಾವು ಸ್ನಾನ ಮಾಡಿದ ತಕ್ಷಣ ನಮಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನಿಸುತ್ತೋ ಅದೇ ರೀತಿಯಾಗಿ ನಮ್ಮ ದೇಹವನ್ನು ನಾವು ಮೊದಲು ಶಾಂತವಾಗಿ ನಿಯಂತ್ರಣದಲ್ಲಿ ಇಟ್ಕೊಂಡು ಒತ್ತಡರಹಿತವಾದ ಜೀವನವನ್ನು ನಾವು ಸಾಧಿಸ್ತಾ ಇದ್ರೆ ಖಂಡಿತವಾಗ್ಲೂ ಯಾರೇ ಎಷ್ಟೇ ಪ್ರಚೋದಿಸಿದ್ರೂ ಕೂಡ ನಾವು ಆಗ ಪ್ರತಿಕ್ರಿಯೆಗೆ ಒಳಗಾಗೋದಿಲ್ಲ. ಬಹಳಷ್ಟು ಜನ ಬೇಕು ಅಂತಲೇ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾ ಇರ್ತಾರೆ. ಅಂಥವರಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಾವು ಈ ಟ್ರಿಕ್ಗಳನ್ನು ಬಳಸ್ಬೋದಾಗಿದೆ. ಕೊನೆಯದಾಗಿ ಒಂದು ಸಂದೇಶ ಏನು ಅಂತಂದರೆ, ಇಂದಿನಿಂದ ನಾವು ಎಲ್ಲರೂ ಕೂಡ ಒಂದು ನಿರ್ಧಾರವನ್ನು ಮಾಡೋಣ. ಕೋಪ ಬಂದರೂ ಕೂಡ ನನ್ನ ಮಾತಿನಿಂದ ಯಾರ ಹೃದಯವನ್ನು ನಾನು ನೋಯಿಸೋದಿಲ್ಲ. ಯಾಕೆಂದರೆ ಸಂಬಂಧವನ್ನು ಕಟ್ಟೋದಕ್ಕೆ ಹಲವಾರು ವರ್ಷಗಳೇ ಬೇಕು, ಅದನ್ನು ಒಡೆಯೋದಕ್ಕೆ ಒಂದೇ ಒಂದು ನಿಮಿಷ ಸಾಕು. ನಮ್ಮ ಮನಸ್ಸನ್ನು ನಾವು ಗೆದ್ದರೆ, ನಮ್ಮ ಆತ್ಮ ತೃಪ್ತಿಯಾಗಿದ್ದರೆ ನಮ್ಮ ಜೀವನವನ್ನು ನಾವು ಗೆಲ್ಲಬಹುದು. ಹಾಗಾಗಿ ಇನ್ನು ಮುಂದೆ ಸಾಧ್ಯವಾದಷ್ಟು ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತಿಳಿಸಿರುವಂತಹ ವಿಷಯ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ. ಹಾಗೇನೇ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೇನೇ ನಿಮ್ಮ ಸ್ನೇಹಿತರು, ನಿಮ್ಮ ಕುಟುಂಬಕ್ಕೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ ಆಗಲಿ. ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಮತ್ತು ಉಪಯುಕ್ತ ಮಾಹಿತಿಗಳೊಂದಿಗೆ ಮತ್ತೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.